ಬನ್ನೇರುಘಟ್ಟ ಜೈವಿಕ ಉದ್ಯಾನವನವನ್ನು ಬನ್ನೇರುಘಟ್ಟ ಮೃಗಾಲಯ ಎಂದು ಕರೆಯುತ್ತಾರೆ. ಇದು 1921ರ ಹಿಂದಿನ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಸಂಕ್ಷಿಪ್ತ ಅವಲೋಕನ ಇಲ್ಲಿದೆ. 1921 ಬೆಂಗಳೂರು ಸಿಟಿ ಕಾರ್ಪೊರೇಷನ್ನಿಂದ 215 ಎಕರೆಗಳ ಆರಂಭಿಕ ಪ್ರದೇಶದೊಂದಿಗೆ ಮೃಗಾಲಯವನ್ನು ಆಗಸ್ಟ್ 25ರಂದು ಸ್ಥಾಪಿಸಲಾಯಿತು. 1924 ಮೃಗಾಲಯವನ್ನು ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಲಾಯಿತು ಮತ್ತು 1031 ಎಕರೆಗಳಿಗೆ ವಿಸ್ತರಿಸಲಾಯಿತು. 1986 ಮೃಗಾಲಯವನ್ನು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲಾಯಿತು. 1991 ಮೃಗಾಲಯವನ್ನು ಜೈವಿಕ ಉದ್ಯಾನವನವಾಗಿ ಗುರುತಿಸಲಾಯಿತು. ಸಂರಕ್ಷಣೆ ಮತ್ತು ಶಿಕ್ಷಣದ ಮೇಲೆ ಕೇಂದ್ರೀಕರಿಸಲಾಯಿತು. 2002 ಸಫಾರಿ ಪಾರ್ಕ್ ಮತ್ತು ಬಟರ್ ಫ್ಲೈ ಪಾರ್ಕ್ ಸೇರಿದಂತೆ ಮೃಗಾಲಯವನ್ನು 1524 ಎಕರೆಗೆ ವಿಸ್ತರಿಸಲಾಯಿತು. 2012 ಮೃಗಾಲಯವು ಅದರ ಸಂರಕ್ಷಣೆಯ ಪ್ರಯತ್ನಗಳಿಗಾಗಿ ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರದಿಂದ CZA ಮಾನ್ಯತೆ ಪಡೆದಿದೆ. ಇಂದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನವು ಭಾರತದ ಅತಿದೊಡ್ಡ ಮತ್ತು ಅತ್ಯಂತ ಜನಪ್ರಿಯ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಹುಲಿಗಳು, ಸಿಂಹಗಳು, ಚಿರತೆಗಳು ಮತ್ತು ಆನೆಗಳು ಸೇರಿದಂತೆ 101 ಜಾತಿಗಳ 2300ಕ್ಕೂ ಹೆಚ್ಚು ಪ್ರಾಣಿಗಳಿಗೆ ವಸತಿ ಕಲ್ಪಿಸಲಾಗಿದೆ. ಇದು ಸಫಾರಿ ಪಾರ್ಕ್, ಚಿಟ್ಟೆ ಪಾರ್ಕ್ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಸಂರಕ್ಷಣಾ ಸಂತಾನೋತ್ಪತ್ತಿ ಕೇಂದ್ರವನ್ನು ಸಹ ಒಳಗೊಂಡಿದೆ. ಇತಿಹಾಸವು ಸಮಗ್ರವಾಗಿಲ್ಲದಿರಬಹುದು ಎಂಬುದನ್ನು ದಯವಿಟ್ಟು ಗಮನಿಸಿ. ಆದರೆ ಇದು ಮೃಗಾಲಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಮೈಲಿಗಲ್ಲುಗಳನ್ನು ಒಳಗೊಂಡಿದೆ.